ಪರಮೇಶ್ವರ್ ಎಲ್ಲೂ ಹೇಳಲೇ ಇಲ್ಲ. DPR ಸೆಕ್ರೆಟರಿ ನಾನು 10 ಸರಿ ಹೆಸರು ಮೆನ್ಷನ್ ಮಾಡಿದ್ದೀನಿ, ಅವರು ಅದನ್ನು ನುಂಗ್ಬಿಟ್ರು. ಪರ್ಮಿಷನ್, ಪೊಲೀಸ್ ಪರ್ಮಿಷನ್ಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ. ಪೊಲೀಸ್ ಪರ್ಮಿಷನ್ ಅಂದರೆ ಅಡ್ವೈಸರಿ ನೋಟೇ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನೊಂದು ನಾನು ಹೇಳ್ದೇನು ಮರ್ತುಬಿಟ್ಟಿದ್ದಾರೆ, ಅವರು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿದೆ, ಇದೆಲ್ಲ ಸರ್ಚ್ ಮಾಡೋಕ್ಕೆ ನಾನು 1 ಡೇ ಕ್ರಿಕೆಟ್ ಸ್ಟೇಡಿಯಮಲ್ಲಿದ್ದೆ. ಅವ್ರು ಹೇಳಿದ್ರು, ಸರ್ ನಾವು ಇದುವರೆಗೆ 71 ಇಂಟರ್ನ್ಯಾಷನಲ್ ಮಾಡಿದ್ರು, ಒಂದು ದಿನಾನು ಪೊಲೀಸ್ ಅವ್ರ ಪರ್ಮಿಷನ್ನೇ ತಗೊಂಡಿಲ್ಲ ಅಂದರು. ಒಂದು ದಿನ ತಗೊಂಡೇ ಇಲ್ಲ ಅಂದರು. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಸಭಾಧ್ಯಕ್ಷರೇ, ಇಲ್ಲಿ ಟ್ವೀಟ್ ಮಾಡಿದವರು ಸರ್ಕಾರ, ಮುಖ್ಯಮಂತ್ರಿ, ಬನ್ನಿ ಅಂತ ಬಾವುಟ ಹಿಡ್ಕೊಂಡು ಊರೆಲ್ಲ ಓಡಾಡಿದವರು, ಅಡ್ವರ್ಟೈಸ್ ಮಾಡಿದವರು ಸನ್ಮಾನ್ಯ DK ಶಿವಕುಮಾರ್ ಅವರು. ಮತ್ತು ಆ ಕಾರ್ಯಕ್ರಮಕ್ಕೆ ಸ್ಟೇಡಿಯಂಗೆ ಹೋದವರು ಸನ್ಮಾನ್ಯ DK ಶಿವಕುಮಾರ್ ಅವರು. ಕಪ್ಪುಗೆ ಮುತ್ತಿಟ್ಟವರು DK ಶಿವಕುಮಾರ್ ಅವರು. ಅವರು ಉತ್ತರ ಕೊಡಬೇಕೀಗ, ಪರಮೇಶ್ವರ್ ಅಲ್ಲ ಉತ್ತರ ಕೊಡಬೇಕಾಗಿರೋದು. ಇಲ್ಲಿ ಜನರನ್ನು ಕರೆದವ್ರು ಯಾರು? ಸರ್ಕಾರ. ಸಂಭ್ರಮ ಆಚರಿಸಿದವರು ಯಾರು? ಸರ್ಕಾರ. ಭದ್ರತೆ ಭರವಸೆ ನೀಡಿದವರು ಯಾರು ಜನಕ್ಕೆ? ಸರ್ಕಾರ. ವಿಪತ್ತು ತಂದು ಕೊಟ್ಟವ್ರು ಯಾರು? ಸರ್ಕಾರ. ಪರ್ಮಿಷನ್, ಇಲ್ಲಿ ಪರ್ಮಿಷನ್ RCB ಹೇಳ್ತೈತೆ, ನೀವು ಕರೆದಿದ್ರಿ, ನಾವು ಬಂದಿದ್ರಿ. ಆ ಕೋರ್ಟ್ಗೆ ಅವರು ಅದೇ ಹಾಕಿದ್ದಾರೆ. ಕೋರ್ಟ್ಗೆ ಸನ್ಮಾನ್ಯ DK ಶಿವಕುಮಾರ್ ಅವರೇ, ಅವರು ನಾನು ಬರೆದಿದ್ದೀನಿ ಎಲ್ಲ ದೊಡ್ಡ ಅಕ್ಷರದಲ್ಲಿ, ಅವರೇ ಹೇಳಿದ್ದಾರೆ. ಯಾರು? KSEA. ದ ಗೌರ್ಮೆಂಟ್ ಹ್ಯಾಸ್ ಇನ್ವೈಟೆಡ್ ದ ಪೀಪಲ್ ಟು ವಿಕ್ಟ್ರಿ ಸೆಲೆಬ್ರೇಷನ್ ಫ್ರಂಟ್ ಆಫ್ ದಿ ವಿಧಾನಸೌಧ. ಗವರ್ನರ್, CM ಫೆಸಿಲಿಟಿ ಅದು FIR against us to avoid public anger against government. DK ಶಿವಕುಮಾರ್ ಅವ್ರ ಫ್ರೆಂಡ್ಸ್ ಅವರೆಲ್ಲ ನೋಡು ಒಪ್ಕೊಂತ ಇದ್ದಾರೆ. ಕಮಿಟ್ ಮಾಡ ನಾನು KSEA ಮೆಂಬರು, ಸೆಕ್ರೆಟರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅಲ್ಲಿರೋರೆಲ್ಲ ಬೇಕಾದವರು. ನಾನು ಬೆಂಗಳೂರು ಮಿನಿಸ್ಟ್ರು, ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಮ್ಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡ್ದಿದ್ದೀನಿ, ಅವ್ರಿಗೆ ವಿಶ್ಯೂ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಡನ್ ಮೈ ಜಾಬ್. ಏನಾರು ಹೆಚ್ಚು ಕಮ್ಮಿ ಆಯಿತು, ಆಕ್ಸಿಡೆಂಟ್ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ, ಕ್ರಿಕೆಟ್ ಅಭಿಮಾನಿ ಆಯಿತಾ, ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಎಲ್ಲ ಓದ್ತೀನಿ. ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು, ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತೂ ಕೂಡ ನೀವು ಪರ್ಮಿಷನ್ ಕೊಡಲಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ. ಸೊ ಅದರಿಂದ ಬೇಕಾದ್ರೆ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ, ಚೇಡಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ. ಕರ್ನಾಟಕ ಸರ್ಕಾರ ಏನು ಮಾಡಬೇಕು, ನಾನು ಪೊಲೀಸವ್ರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಸರ್ಕಾರನೂ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಇಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಂಗಾರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಬಿಟ್ಟಿದ್ರ ಎಲ್ಲ. ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್. ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು, ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ, ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ, ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ, ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ. ನೋಡಿ, ಗುಜರಾತ್ ಚೀಫ್ ಮಿನಿಸ್ಟರ್